30,000 ರೇಂಜಲ್ಲಿ ಹೊಸ ಫೋನ್ ತಗೊಳ್ಬೇಕು ಅಂದ್ರೆ ರೆಡ್ಮಿ ನೋಟ್ 17 ನಿಮ್ಮ ಲಿಸ್ಟಲ್ಲಿ ಇರಲೇಬೇಕಾ? ಆದ್ರೆ ಒಂದ್ ನಿಮಿಷ, ನಾನು ನಿಮ್ಗೆ ಇದರ ಸ್ಪೆಸಿಫಿಕೇಶನ್ ಅನ್ನ ಒಂದೊಂದಾಗಿ ಹೇಳಕ್ ಹೋಗಲ್ಲ. ಅದ್ರ ಬದಲಾಗಿ ಈ ಫೋನ್ ಅನ್ನ ಒಂದು ದಿನ ಬಳಸಿದ್ರೆ ನಮಗೆ ಏನ್ ಬೇಕಾಗುತ್ತೆ ಅದೇ ಆರ್ಡರ್ ಅಲ್ಲಿ ಇದರ ಸ್ಪೆಸಿಫಿಕೇಶನ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ, ಈ ಫೋನ್ ಯಾರಿಗೆ ಸೂಕ್ತ ಯಾರಿಗೆ ಬೇಡ ಅನ್ನೋದನ್ನ ಕೂಡ ನಾನೇ ಹೇಳ್ತೀನಿ. ಸೊ ನೀವು ನೋಡ್ತಾ ಇದಾರೆ ಮಂಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ ತರ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಫೋನ್ ನ ಕೈಗೆ ತಗೊಂಡಾಗ ನಮಗೆ ಫಸ್ಟ್ ಕಾಣೋದು ಡಿಸ್ಪ್ಲೇ. ರೆಡ್ಮಿ ನೋಟ್ 17 ನಲ್ಲಿ ನಮಗೆ 6.99 ಇಂಚ್ 120 ಹರ್ಜ್ ಆಮೋಲೆಡ್ ಡಿಸ್ಪ್ಲೇನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದರ ರೆಸೊಲ್ಯೂಷನ್ ಬಂದ್ಬಿಟ್ಟು 120 ಹರ್ಜ್ ಇರುತ್ತೆ. ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಯೂಟ್ಯೂಬ್ ವಿಡಿಯೋಸ್ ನೋಡೋದು, ಗೇಮಿಂಗ್ ಮಾಡೋದು ಎಲ್ಲವೂ ಕೂಡ ಸ್ಮೂತ್ ಆಗಿ ಇರಲೇಬೇಕಲ್ವಾ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ, ಈ ಡಿಸ್ಪ್ಲೇ ಸ್ಪೆಸಿಫಿಕೇಶನ್ ಪೇಪರ್ ಮೇಲೆ ಮಾತ್ರ ಚೆನ್ನಾಗಿದ್ಯಾ ಅಥವಾ ರಿಯಲ್ ಲೈಫ್ ಅಲ್ಲಿ ಕೂಡ ಇಂಪ್ರೆಸ್ ಆಗಿದೆಯಾ? ಅದನ್ನ ಮುಂದೆ ನೋಡೋಣ. ಎರಡನೇದು ಪರ್ಫಾರ್ಮೆನ್ಸ್. ಇವಾಗ ನೀವು ಫೋನ್ ಅಲ್ಲಿ ಇನ್ಸ್ಟಾಗ್ರಾಮು, ಯೂಟ್ಯೂಬ್, ವಾಟ್ಸ್ಆಪ್ ಇವೆಲ್ಲ ಯೂಸ್ ಮಾಡ್ತೀರಾ, ಅದಕ್ಕಿಂತ ಮುಖ್ಯವಾಗಿ ಗೇಮಿಂಗ್ ಮಾಡ್ತೀರಾ. ಹಾಗಾದ್ರೆ ಇಲ್ಲಿ ಬರುತ್ತೆ ಫೋನ್ ನ ಬ್ರೈನ್ ಪ್ರೊಸೆಸರ್. ರೆಡ್ಮಿ ನೋಟ್ 17 ಅಲ್ಲಿ ನಿಮ್ಗೆ ಸ್ನ್ಯಾಪ್ ಡ್ರ್ಯಾಗನ್ 4 Gen 4 ನ ಯೂಸ್ ಮಾಡಿದ್ದಾರೆ. ಇದು ನಿಮ್ಗೆ ಎರಡು ವೇರಿಯಂಟ್ ಅಲ್ಲಿ ಸಿಗುತ್ತೆ. ಒಂದು 6GB 128, ಮತ್ತೊಂದು 8GB 128. ಅಂದ್ರೆ ಡೈಲಿ ಯೂಸೇಜ್ ಮಾತ್ರ ಅಲ್ದಿರ ಗೇಮಿಂಗ್ ಮತ್ತೆ ಮಲ್ಟಿ ಟಾಸ್ಕಿಂಗ್ ಅಲ್ಲೂ ಕೂಡ ಫೋನ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಇಲ್ಲಿ ಮುಖ್ಯ. ಮೂರನೇದು ಕ್ಯಾಮ್ರಾ. ಇವಾಗ ನೋಡಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ಇಂಪಾರ್ಟೆಂಟ್ ಎಷ್ಟು ಕ್ಯಾಮ್ರಾ. ಇವತ್ತು ಫೋನ್ ಎಷ್ಟು ಪವರ್ಫುಲ್ ಪ್ರೊಸೆಸರ್ ಹೊಂದಿದೆ ಅನ್ನೋದಕ್ಕಿಂತ ಕ್ಯಾಮ್ರಾ ಹೇಗಿದೆ ಅನ್ನೋದೇ ತುಂಬಾ ಜನಕ್ಕೆ ಮುಖ್ಯ. ರೆಡ್ಮಿ ನೋಟ್ 17 ಅಲ್ಲಿ ನಮಗೆ 50 MP ಡ್ಯೂಯಲ್ AI ಕ್ಯಾಮ್ರಾ ನೋಡೋದು ಸಿಗುತ್ತೆ ಬ್ಯಾಕ್ ಸೈಡ್. ಸೊ ಫ್ರಂಟ್ ನಿಮ್ಗೆ 8 MP ಕ್ಯಾಮ್ರಾ ನೋಡೋದು ಸಿಗುತ್ತೆ. ಸೊ ಇಲ್ಲಿ ಮೆಗಾ ಪಿಕ್ಸೆಲ್ ನಂಬರ್ ನೋಡಿ ಮಾತ್ರ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಡಿಸೈನ್ ಮಾಡೋದಕ್ಕಂತ ಯಾವತ್ತೂ ಹೋಗ್ಬೇಡಿ. ಡೇ ಲೈಟ್ ಫೋಟೋಸ್ ಹೆಂಗಿದೆ, ನೈಟ್ ಫೋಟೋಸ್ ಹೆಂಗಿದೆ, ವಿಡಿಯೋ ರೆಕಾರ್ಡಿಂಗ್ ಹೆಂಗಿದೆ, ಸ್ಕಿನ್ ಟೋನ್ಸ್ ಎಲ್ಲ ಹೇಗಿದೆ ಅನ್ನೋದ್ರ ಮೇಲೆನೆ ರಿಯಲ್ ಕ್ಯಾಮ್ರಾ ಟೆಸ್ಟ್ ನಿಂತಿರೋದು. ನಾಲ್ಕನೇದು ಬ್ಯಾಟ್ರಿ ಮತ್ತೆ ಚಾರ್ಜಿಂಗು. ಬೆಳಗ್ಗೆ 100% ಚಾರ್ಜ್ ಮಾಡಿ ಹೊರಗಡೆ ಹೋಗ್ತೀವಿ ನಾವು, ಆದ್ರೆ ಮಧ್ಯಾಹ್ನ ಆಗೋದಕ್ಕೆಲ್ಲ ಬ್ಯಾಟ್ರಿ 30%. ಆಗ ಎಷ್ಟೇ ಪವರ್ಫುಲ್ ಫೋನ್ ಆಗಿದ್ರು ಕೂಡ ಪ್ರಯೋಜನ ಇಲ್ಲ. ರೆಡ್ಮಿ ನೋಟ್ 17 ಅಲ್ಲಿ 8000 mAh ಬ್ಯಾಟ್ರಿ ಮತ್ತೆ 45 ವಾಟ್ ಚಾರ್ಜರ್ ನ ಬಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಇದು ನಿಮ್ಗೆ ಟರ್ಬೋ ಚಾರ್ಜಿಂಗ್ ಆಗಿರುತ್ತೆ. ಮತ್ತೆ 22.5 ವೋಲ್ಟ್ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ. ಸೊ ಅಂದ್ರೆ ಬ್ಯಾಟ್ರಿ ದೊಡ್ಡದಾಗಿರೋದು ಮಾತ್ರ ಅಲ್ಲ, ಇಷ್ಟು ಬೇಗ ಚಾರ್ಜ್ ಆಗುತ್ತೆ ಅನ್ನೋದು ಕೂಡ ಈಕ್ವಲಿ ಕೂಡ ಇಂಪಾರ್ಟೆಂಟ್. ಸೊ ಇನ್ನ ಎಕ್ಸ್ಟ್ರಾ ಫೀಚರ್ಸ್ ಬರೋ ತರ ಇತ್ತು ಅಂತ ಹೇಳಿದ್ರೆ, ಸೊ ಇವಾಗ ಸ್ಪೆಸಿಫಿಕೇಶನ್ ಅಲ್ಲಿ ಸ್ಮಾಲ್ ಆಗಿ ಕಾಣಿಸ್ತಕ್ಕಂಥ ಕೆಲವು ಫೀಚರ್ಸ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದು ಯಾವ್ದು ಅಂತ ನೋಡೋಣ. ಸೊ ಇದು ನಿಮಗೆ ಜಾಸ್ತಿ ಹೊತ್ತು ನೀವೇನಾದ್ರು ಮೊಬೈಲ್ ನೋಡ್ತೀರಾ ಅಂತ ಹೇಳಿದ್ರೆ, ನಿಮಗೆ ಕಂಪನಿ ಕಡೆಯಿಂದ TRIPL-I ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಕಣ್ಣಿಗೆ ಏನು ಅಷ್ಟೊಂದು ಹಾನಿ ಕೂಡ ಆಗೋದಿಲ್ಲ. ಇನ್ನ ನಿಮ್ಗೆ ಸೇಫ್ಟಿ ವಿಚಾರ ಬರೋ ತರ ಇತ್ತು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈವನ್ ನಿಮ್ಮ ಮೊಬೈಲ್ ಬೈ ಮಿಸ್ ಆಗಿ ಕೆಳಗಡೆ ಬಿದ್ರು ಕೂಡ ತುಂಬಾ ಹತ್ರ ಇದನ್ನ ಸ್ಕ್ರಾಚಸ್ ಡ್ಯಾಮೇಜಸ್ ಎಲ್ಲ ಏನೂ ಆಗೋದಿಲ್ಲ. ಜೊತೆಗೆ ನಿಮ್ಗೆ IP65 ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆನ್ಸ್ ನ ಕೂಡ ಕೊಟ್ಟಿದ್ದಾರೆ. ಇದು ಕ್ವಾಲಿಟಿಯಲ್ಲಿ ನಿಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ, ನಿಮ್ಗೆ ಸೈಡ್ ಬರೋದಿಲ್ಲ. ಈ ಬಜೆಟ್ ಅಲ್ಲಿ ನಿಮಗೆ ಇದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನು ನಿಮಗೆ ಟಿವಿ ರಿಮೋಟು, ಟಿವಿ, AC ಇನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ IR ರಿಮೋಟ್ ಬ್ಲಾಸ್ಟರ್ ನ ಕೂಡ ಅವರೇ ಕೊಟ್ಟಿದ್ದಾರೆ. ಇದು ನಿಮಗೆ 3 ಕಲರ್ ಆಪ್ಷನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಬ್ಲಾಕ್, ಇನ್ನೊಂದು ಪಿಂಕ್ ಮತ್ತೆ ಬ್ಲೂ. ಎಸ್ಪೆಷಲಿ ಹುಡುಗರಿಗೆ ಪಿಂಕ್ ಇಷ್ಟ ಆಗುತ್ತೆ. ಇನ್ನ ಇದು Android 16 ಔಟ್ ಆಫ್ ದ ಬಾಕ್ಸ್ ಬರ್ತಾ ಇದೆ. HyperOS 3 ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಕಂಪ್ನಿ ಅವರು ಕ್ಲೈಮ್ ಮಾಡ್ತಾ ಇರೋದು 4 years ಆಪರೇಟಿಂಗ್ ಸಾಫ್ಟ್ವೇರ್ ನ ಕೊಡ್ತೀವಿ, ಅಪ್ಡೇಟ್ ಮಾಡ್ತೀವಿ 4 years. ಸ್ಟಿಲ್ ನಿಮ್ಗೆ Android 20 ವರೆಗೂ ಕಂಪ್ನಿ ಕಡೆಯಿಂದಾನೇ ಅಪ್ಡೇಟ್ ಮಾಡ್ತಾರೆ. ಜೊತೆಗೆ 6 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಕಂಪ್ನಿ ಕೂಡ ಪ್ರೊವೈಡ್ ಮಾಡ್ತಾರೆ. ಇನ್ನು ಇದಾಗಿದ್ದು ಇಷ್ಟು ಫೀಚರ್ಸ್ಗಳು. ನಾವೇನ್ ನೋಡ್ಕೊಬಹುದು ಅಂತ ಹೇಳಿದ್ರೆ, ಅಂಡರ್ 30,000 ಇದು ಒಳ್ಳೆ ಫೋನ್ ಅಂತಾನೆ ಕೂಡ ನಾವ್ ಹೇಳ್ಕೊಬಹುದು. ಸೊ ಇವಾಗ ರಿಯಲ್ ಕ್ವಶನ್. ಇವಾಗ ಎಲ್ಲಾ ಸ್ಪೆಸಿಫಿಕೇಶನ್ ನೋಡಿದ್ಮೇಲೆ ಒಂದು ಸಿಂಪಲ್ ಕ್ವಶನ್, ರೆಡ್ಮಿ ನೋಟ್ 7 ಅಲ್ಲಿ ನಮಗೆ ಸಿಕ್ಕೋದು ಏನು ಅಂತ. ಒಂದ್ ಸೈಡ್ ಅಲ್ಲಿ ಡಿಸ್ಪ್ಲೇ, ಇನ್ನೊಂದ್ ಸೈಡ್ ಅಲ್ಲಿ ಪರ್ಫಾರ್ಮೆನ್ಸ್, ಮತ್ತೊಂದ್ ಸೈಡ್ ಅಲ್ಲಿ ಕ್ಯಾಮ್ರಾ, ಮತ್ತೆ ದಿನವಿಡೀ ಬಳಸಕ್ಕೆ ಇರ್ತಕ್ಕಂಥ ಬ್ಯಾಟ್ರಿ. ಆದ್ರೆ ಫೋನ್ ಖರೀದಿಸಕ್ಕಿಂತ ಪರ್ಚೇಸ್ ಮಾಡೋಕ್ಕಿಂತ ಬಿಫೋರ್ ಪ್ರೈಸ್ ಕೂಡ ನೋಡ್ಲೇಬೇಕಲ್ವಾ. ರೆಡ್ಮಿ ನೋಟ್ 17 6GB 128 ವೇರಿಯಂಟ್ ನಮಗೆ 27,999 ನಲ್ಲಿ ಅವೈಲಬಲ್ ಇದೆ. ಅದೇ ಮತ್ತೆ ಇನ್ನೊಂದು ವೇರಿಯಂಟ್ 8GB 128 ನಮಗೆ 30,999 ನಲ್ಲಿ ಅವೈಲಬಲ್ ಇದೆ. ಸೊ ಈ ಪ್ರೈಸ್ ನಲ್ಲಿ ಇದು ಕಾಂಪಿಟೇಷನ್ ಕೂಡ ತುಂಬಾ ಅಂದ್ರೆ ತುಂಬಾನೇ ಜೋರಾಗಿದೆ. ನಿಮಗೆ OnePlus ಅಲ್ಲಿ ಸಿಗುತ್ತೆ, ಸ್ಯಾಮ್ಸಂಗ್ ಅಲ್ಲಿ ಸಿಗುತ್ತೆ, ವಿವೋ ಸಿಗುತ್ತೆ, ರಿಯಲ್ಮಿ ಸಿಗುತ್ತೆ. ಎಲ್ಲಾ ಮೊಬೈಲ್ ಕಡೆಯಿಂದನೂ ಕೂಡ ನಿಮಗೆ, ಈವನ್ ನಮಗೆ ನಥಿಂಗ್ ಮೊಬೈಲ್ ಕೂಡ ಇಂದನೂ ಸಿಗುತ್ತೆ. ಸೊ ಕೊನೆಯದಾಗಿ ಫೈನಲ್ ವರ್ಡಿಕ್ಟ್. ಸೊ ರೆಡ್ಮಿ ನೋಟ್ 17 ನಾವು ಒಂದೇ ಲೈನ್ ಹೇಳ್ಬೇಕು ಅಂತ ಹೇಳಿದ್ರೆ, ಸ್ಪೆಸಿಫಿಕೇಶನ್ ಗಾಗಿ ಮೊಬೈಲ್ ನ ಮಾತ್ರ ಪರ್ಚೇಸ್ ಮಾಡೋಕ್ಕಂತ ಹೋಗಬೇಡಿ. ನಿಮ್ಮ ಯೂಸೇಜ್ ಗೆ ಮ್ಯಾಚ್ ಆಗ್ತಾ ಇದೆ ಅನ್ನೋದು ನೋಡಿ. ನಿಮಗೆ ಡಿಸ್ಪ್ಲೇ, ಡೈಲಿ ಪರ್ಫಾರ್ಮೆನ್ಸ್, ಮೇನ್
ನಿಮ್ದು ಪ್ರಯಾರಿಟಿ ಆಗಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮೊಬೈಲ್ ಕನ್ಸಿಡರ್ ಮಾಡಬಹುದು. ಆದ್ರೆ ಕ್ಯಾಮ್ರಾ ಅಥವಾ ಗೇಮಿಂಗ್ ನಿಮ್ಮ ಪ್ರಯಾರಿಟಿ ಆಗಿದ್ರೆ ಇದೇ ಪ್ರೈಸ್ ರೇಂಜ್ ಅಲ್ಲಿ ನಾನು ಆಗ್ಲೇ ಹೇಳಿದೆ ಬೇರೆ ಆಪ್ಷನ್ಸ್ ಕೂಡ ಇದಾವೆ, ನೀವು ಅದನ್ನ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಕೊನೆಯದಾಗಿ ನಿಮ್ಮ ಆಪ್ಷನ್ ಏನು? ರೆಡ್ಮಿ ನೋಟ್ 17 ನ ಪರ್ಚೇಸ್ ಮಾಡ್ತೀರಾ ಅಥವಾ ಬೇರೆ ಮೊಬೈಲ್ ನ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದೇ ತರ ಕ್ವಾಲಿಟಿ ಕಂಟೆಂಟ್ಗೋಸ್ಕರ ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.